ನೋಡ್ರಿ ಇಲ್ಲಿ ಎ ಮತ್ತು ಬಿ ಎಂಬ ಎರಡು ನಿಲ್ದಾಣಗಳು 480 ಕಿಲೋಮೀಟರ್ ದೂರ ಅದಾವೆ. ರೈಲ್ ಪಿ ಎಂಬುದು ಎನಿಂದ ಮತ್ತು ರೈಲ್ ಕ್ಯೂ ಎಂಬುದು ಬಿನಿಂದ ಒಂದೇ ಪರಸ್ಪರ ಅಭಿಮುಖ ಬರ್ತವೆ. ಅವು 20 ಗಂಟೆಗಳ ನಂತರ ಭೇಟಿಯಾಕ್ಕವು. ಮತ್ತು ಕ್ಯೂ ಸ್ಪೀಡ್ ಪಿಗಿಂತ 4 km/h ಜಾಸ್ತಿ ಐತಿ. ಹಂಗಾದ್ರೆ ಕ್ಯೂನ ವೇಗ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ. ನೋಡ್ರಿ ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರಿ, 480 ಕಿಲೋಮೀಟ್ರ್ ಕೊಟ್ಟಾರ. ಇಲ್ಲಿ ಟೈಮು 20 hour ಕೊಟ್ಟಾರ. ಇಲ್ಲೇ ಸ್ಪೀಡ್ ಕಂಡುಹಿಡಿಯೋಣ ಟೋಟಲ್ ಆಗಿ. ಸ್ಪೀಡ್ ಇಂಟು ಟೈಮು 480 ಇಂಟು ಸ್ಪೀಡ್ ಇಂಟು ಟೈಮು 20 hour ಕೊಟ್ಟಾರ. ಡಿವೈಡ್ ಬೈ 20 ಮಾಡೋಣ. ಸ್ಪೀಡ್ 24 km/h ಬರ್ತೈತಿ. ಇಲ್ಲೇ ಸ್ಪೀಡ್ ಆಫ್ ಟ್ರೈನ್ ಕೇಳ್ಯಾರ ಇಲ್ಲ. ಅಂದ್ರೆ ಸ್ಪೀಡ್ ಕ್ಯೂ ಟ್ರೈನಿಂದ ಸ್ಪೀಡ್ ಪಿಕಿನ 4 km/h ಐತಿ. ಪಿದು ಎಕ್ಸ್ ಮತ್ತು ಕ್ಯೂದು x+4 ಆಕೈತಿ. ಟೋಟಲ್ 24 km. 2x 20 x = 10 ಆಕೈತಿ. ಇಲ್ಲಿ ನಮಗೆ ಕ್ಯೂದು ಕೇಳ್ಯಾರ. ಅಂದ್ರೆ ಕ್ಯೂದು x+4 ಐತಿ. ಕ್ಯೂ ಸ್ಪೀಡ್ 10+4 ಮಾಡೋಣ. ಅಂದ್ರೆ 14 km/h ಆಕೈತಿ. ಇಲ್ಲಿ ನೋಡ್ರಿ ಇಲ್ಲಿ 150 ಮೀಟ್ರ್ ಉದ್ದಿದ್ದು ಟ್ರೈನ್ ಒಂದು ಬ್ರಿಡ್ಜ್ನ 250 ಮೀಟ್ರ್ ಇದ್ದಿದ್ದನ್ನು 20 ಸೆಕೆಂಡ್ನಾಗ ಪಾಸ್ ಮಾಡ್ತೈತಿ. ಹಂಗಾರೆ ಅದ ಟ್ರೈನ್ 350 ಮೀಟ್ರ್ ಪ್ಲಾಟ್ಫಾರ್ಮ್ ದಾಟಕ್ಕೆ ಎಷ್ಟು ಟೈಮ್ ತೊಗೋತೈತೆ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್ ಆಕೈತಿ. ಡಿಸ್ಟೆನ್ಸ್ ಟ್ರೈನಿಂದ ಮತ್ತು ಬ್ರಿಡ್ಜಿಂದ ಎರಡು ಕೂಡಿಸ್ಕೋಬೇಕೈತಿ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಆಕೈತಿ 400 ಮೀಟ್ರ್ ಆಕೈತಿ. ಟೈಮ್ 20 ಸೆಕೆಂಡ್ ಕೊಟ್ಟರೆ ಸ್ಪೀಡ್ ಕಂಡುಹಿಡಿತೀವಿ. ಇಲ್ಲಿ ಸ್ಪೀಡ್ 20 m/s ಬಂತು. ಅದ ಟ್ರೈನ್ 350 ಮೀಟ್ರ್ ಇದ್ದಿದ್ದು ಪ್ಲಾಟ್ಫಾರ್ಮ್ ಪಾಸ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತೈತೆ ಅಂತ ಕೇಳ್ಯಾರ. ನೋಡಿ 350 ಮೀಟ್ರ್ ಪ್ಲಸ್ 150 = 20 ಇಂಟು ಟಿ ಮಾಡ್ತೈತಿ. ಅಂದ್ರೆ ಇಲ್ಲಿ ಎಷ್ಟು ಆಗತ್ತೆ ರೀ, 500 ಬರ್ತಿದೆ. ಡಿಸ್ಟೆನ್ಸ್ 5×10 ಇಂಟು 20t 0 ಕ್ಯಾನ್ಸಲ್ ಆಗಿ ಟಿ 25 ಸೆಕೆಂಡ್ ಬರ್ತಿಲ್ಲಿ. ಪ್ಲಾಟ್ಫಾರ್ಮ್ ದಾಟಕ್ಕೆ 25 ಸೆಕೆಂಡ್ನ ತೊಗೊತೈತಿದೆ. ಒಬ್ಬ ಅಂಗಡಿದಾಗ ಒಂದು ವಸ್ತುನ 1800ಕ್ಕೆ ಮಾರ್ತಾನ. ಅದಾಗ 20% ಪ್ರಾಫಿಟ್ ಆಕೈತಿ. ಹಂಗಾಗಿ ಕಾಸ್ಟ್ ಪ್ರೈಸ್ ಏನಂತಂದು ಕೇಳ್ಯಾರ. 20% ಅಂದ್ರೆ ಏನು ರೀ, 1/5 ಆಕೈತಿ. ಇಲ್ಲಿ ಅವಾಗ ಒಂದು ಲಾಭ ಆಕೈತಿ. ಅಂದ್ರೆ 6/5. 6 ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 1800 ಕೊಟ್ರೆ 6 300 18 ಆಕೈತಿ. 5 300 1500. ಅಂದ್ರೆ ಕಾಸ್ಟ್ ಪ್ರೈಸ್ ಇಲ್ಲಿ 1500 ರೂಪಾಯಿ ಬರ್ತೈತಿ. ನೋಡ್ರಿ ಇಲ್ಲೇ ಕಾಸ್ಟ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ 5000 ಜಾಸ್ತಿ ಟ್ಯಾಬ್ಕಿನ ಲ್ಯಾಪ್ಟಾಪ್ 20% ಪ್ರಾಫಿಟ್ ಸೆಲ್ ಆಕೈತಿ. ಮತ್ತು ಟ್ಯಾಬ್ 25% ಪ್ರಾಫಿಟ್ ಆಕೈತಿ. ಇವು ಎರಡರದು ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತಿ. ಹಂಗಾರೆ ಕಾಸ್ಟ್ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಕೇಳ್ಯಾರ ಇಲ್ಲಿ. ನೋಡ್ರಿ ಕಾಸ್ಟ್ ಪ್ರೈಸ್ ಇಷ್ಟು, ಸೆಲ್ಲಿಂಗ್ ಪ್ರೈಸ್. ಲ್ಯಾಪ್ಟಾಪ್ ಎಷ್ಟಕ್ಕೆ ಸೆಲ್ ಮಾಡ್ತಾರೆ ರೀ, ಲ್ಯಾಪ್ಟಾಪ್ 20% ಸೆಲ್ಲಿಂಗ್ ಪ್ರಾಫಿಟಿಗೆ ಮಾರ್ತಾರೆ. 1/5 5 to 6 ಆಕೈತಿ. ಇಲ್ಲೇ ಮತ್ತು ಟ್ಯಾಬ್ ರೀ ಇಲ್ಲಿ 25% ಪ್ರಾಫಿಟ್. 25 4 100 4 to 5 ಆಕೈತಿ. ಇವ್ರದ್ದು ಸೆಲ್ಲಿಂಗ್ ಪ್ರೈಸ್ ಸೇಮ್ ಐತ್ರಿ ಎರಡರದು. ಅಂದ್ರೆ ಇಂಟು 5 ಮಾಡೋಣ. ಇಲ್ಲಿ ಇಂಟು 6 ಮಾಡೋಣ. 25 30 24 30 ಆಕೈತಿ. ಇಲ್ಲಿ ನೋಡ್ರಿ ಲ್ಯಾಪ್ಟಾಪ್ 5000 ಜಾಸ್ತಿ ಐತಿ. ಅಂದ್ರೆ ಕಾಸ್ಟ್ ಪ್ರೈಸ್ ನೋಡ್ರಿ ಇಲ್ಲಿ 1 ಜಾಸ್ತಿ ಆಯ್ತು. ಒಂದ್ರ ವ್ಯಾಲ್ಯೂ ಇಲ್ಲಿ ಎಷ್ಟು ಕೊಟ್ಟಾರೆ, 5000 ಕೊಟ್ಟಾರೆ. ನಮಗೆ ಲ್ಯಾಪ್ಟಾಪದ ವ್ಯಾಲ್ಯೂ ಕಾಸ್ಟ್ ಪ್ರೈಸ್ ಕೇಳ್ಯಾರ. ಲ್ಯಾಪ್ಟಾಪದ ಕಾಸ್ಟ್ ಪ್ರೈಸ್ 25 ಐತಿ. 25 ಇಂಟು 5000 ಮಾಡೋಣ. ಅಂದ್ರೆ 125 00 1,25,000 ಕಾಸ್ಟ್ ಪ್ರೈಸ್ ಆಕೈತಿ ಲ್ಯಾಪ್ಟಾಪದ್ದು. ಇಲ್ಲಿ ಸುನಿತಾ ಅವರು ತಮ್ಮ ಸಂಬಳದ ಒಟ್ಟು ಎಕ್ಸ್ಪೆಂಡಿಚರ್ ಕೊಟ್ಟಾರೆ. ಇಲ್ಲಿ 40% ಸ್ಯಾಲ್ರಿ ರೆಂಟಿಗೆ, 20% ಗ್ರೋಸರಿಗೆ ಮತ್ತು 15% ಅದರ್ ಎಕ್ಸ್ಪೆನ್ಸಿಗೆ ಖರ್ಚು ಮಾಡ್ತಾರೆ. ಹಂಗಾಗಿ ಉಳಿದಿದ್ದಕ್ಕೆ ಈ ಕಡೆ 12,750 ಉಳಿತೈತೆ. ಹಂಗಾಗಿ ಟೋಟಲ್ ಸ್ಯಾಲ್ರಿ ಎಷ್ಟು ಅಂತಂದು ಕೇಳಿರಿ. ಇಲ್ಲಿ ನೋಡಿರಿ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು ಕೊಟ್ಟಾರ ರೀ, 40% ಪ್ಲಸ್ 20% ಪ್ಲಸ್ 15% ಖರ್ಚು ಮಾಡ್ತಾರೆ ರೀ. ಎಷ್ಟಾಗತ್ತೆ ರೀ, 75% ಖರ್ಚು ಮಾಡ್ತಾರೆ. 100ರಾಗ 75 ಹೋದ್ರೆ ಎಷ್ಟು ಉಳಿತೈತೆ ರೀ, ಇಲ್ಲಿ 25% ಇದು ಉಳಿದಿದೆ. 25% ವ್ಯಾಲ್ಯೂ ಕೊಟ್ಟಾರೆ ಇಲ್ಲಿ 12,750 ಅಂತಂದು. 25 ಒಂದಲೇ 125 1 2 ಉಳಿದಿದೆ. 25 ಒಂದಲೇ 25. ನಮಗೆ ಇಂಟು 100 ಬೇಕು ರೀ. ಇದು 100ದ ವ್ಯಾಲ್ಯೂ ಬೇಕಂದ್ರೆ 51,000 ಇದ್ರದ್ದು ಇದು ಬರ್ತದೆ ಟೋಟಲ್ ಸ್ಯಾಲ್ರಿ ಅವ್ರದ್ದು. ನೋಡ್ರಿ ಇಲ್ಲಿ ಅಮರ್ 3 ದಿನದ ಕೆಲಸನ ಬಾಲ 5 ದಿನದಾಗ ಮಾಡ್ತಾನೆ. ಬಾಲ 4 ದಿನ ಮಾಡೋ ಕೆಲಸನ ಚೇತನ್ 6 ದಿನದಾಗ ಮಾಡ್ತಾರೆ. ಅಮರ್ 6 ದಿನದಲ್ಲಿ ಮಾಡೋ ಕೆಲಸನ ಬಾಲ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳ್ಯಾರ. ಇಲ್ಲಿ ಅಮರ್ ಬಾಲ ಇವು 3 ದಿನ ಕೆಲಸ ಮಾಡೋದು, ಇವರಷ್ಟು 5 ದಿನ ಮಾಡ್ತಾನೆ. ಹೊಳ್ಳಿ ಇಲ್ಲಿ ಬಾಲ 4 ದಿನದಾಗ ಕೆಲಸ ಮಾಡೋದು, ಚೇತನ್ 6 ದಿನದಾಗ ಮಾಡ್ತಾನೆ. ಇದು 4 ಇವು 6 ಇದು 5 ಇದು 4 ಆಕೈತಿ. 2 2 2 2 2 3 3 2 6 5 2 10 5 3 15.
ನೋಡಿರಿ ಅಮ್ಮಾರು 6ದಿಂದ ಕೆಲಸ ಮಾಡೋದು 6 ವ್ಯಾಲ್ಯೂ 6 ಕೊಟ್ಟಾರ್ರಿ. ಅದನ್ನು ಬಾಲ ಎಷ್ಟು ದಿನದಾಗ ಮಾಡ್ತಾನೆ ಅಂತ ಕೇಳ್ಯಾರ. 6/6 × 10 ಆಕೈತಿ ಇದು. ಅಂದ್ರೆ 10 ದಿವಸದಾಗ ಕೆಲಸ ಮುಗಿಸ್ತಾನೆ ರೀ ಅವ. ನೋಡ್ರಿ ಒಂದು ವೃತ್ತದ ತ್ರಿಜ್ಯ ಕೊಟ್ಟರೆ 21 ಮೀಟರ್. ಓಟಗಾರ 10 ಸುತ್ತು ಓಡ್ತಾನೆ, ಹಂಗಾರ ಒಟ್ಟು ದೂರ ಎಷ್ಟು ಕ್ರಮಶಃ ಅಂತಂದು ಕೇಳ್ತಾರೆ ಇಲ್ಲಿ. ನೋಡ್ರಿ ಸರ್ಕಲದ್ದು ಸರ್ಕಂಫರೆನ್ಸ್ ಹಾಕೊಂಡ್ರಿ ಇಲ್ಲ ಅಂದ್ರೆ ಸುತ್ತಕೊಂಡು ಓಡ್ತಾನವ. ಹಂಗಾಗಿ 2πr ಆಕೈತಿ. 2 × 22/7 × r 21 7 3 20 3 66 132 ಸೆಂಟಿಮೀಟ್ರ್ ಸರ್ಕಂಫರೆನ್ಸ್. ಅಂದ್ರೆ ಒಂದು ಸುತ್ತಿಗೆ 132 ಸೆಂಟಿಮೀಟ್ರ್ ಓಡ್ತಾನೆ ರೀ. ಹಂಗಾರೆ 10 ಸುತ್ತಿಗೆ ಎಷ್ಟು ಓಡ್ತಾನೆ ರೀ ಇವ? 132 × 10 1320 ಮೀಟ್ರ್ ಓಡ್ತಾನೆ ಇವ ಟೋಟಲ್ ಆಗಿ. ಪಿ ಮತ್ತು ಕ್ಯೂ ಎಂಬ 2 ಪಟ್ಟಣ ಜನಸಂಖ್ಯೆ ಅನುಪಾತ ಕೊಟ್ಟರೆ 5:3 ಮತ್ತು ಕ್ಯೂ ಪಟ್ಟಣ ಜನಸಂಖ್ಯೆ 400 ಜಾಸ್ತಿ ಆಕೈತಿ. ಪಿ ಪಟ್ಟಣ ಜನಸಂಖ್ಯೆ ಸೇಮ್ ಇರುತ್ತೆ. ಹಂಗಾರೆ ಅನುಪಾತ 5:4 ಆಕೈತಿ. ಪಿ ಪಟ್ಟಣ ಜನಸಂಖ್ಯೆ ಕಂಡುಹಿಡ್ರಿ ಅಂತಂದು ಕೇಳ್ಯಾರ ಇಲ್ಲಿ. ನೋಡಿರಿ P:Q 5:3 ಕೊಟ್ಟರೆ ಸ್ಟಾರ್ಟಿಂಗ್. ಕ್ಯೂದು 4000 ಜಾಸ್ತಿ ಆಕೈತಿ. ವಾಯ್ಡ್ ರೇಷಿಯೋ ಕೊಟ್ಟರೆ 5:4. ಇಲ್ಲಿ ಎಷ್ಟು ಜಾಸ್ತಿ ಐತ್ರಿ? 1 ವ್ಯಾಲ್ಯೂ ಕೊಟ್ಟರೆ ಇಲ್ಲಿ 1 ವ್ಯಾಲ್ಯೂ 4000 ಕೊಟ್ಟರೆ. ನಮಗೆ ಪೀಜ್ ಬೇಕು 5 ಐತ್ರಿ. ಫೀದು 5 × 4000 ಮಾಡಿದ್ವಿ ಅಂದ್ರೆ 20,000 ಜನಸಂಖ್ಯೆ ಬರುತ್ತೆ ಇದು ಪೀದ್. ಇಲ್ಲಿ ಒಬ್ಬ ಮನುಷ್ಯ, ಒಬ್ಬ ಮಹಿಳೆ ಮತ್ತು ಒಬ್ಬ ಹುಡುಗ ಒಟ್ಟು 3 ಸೇರಿ ಒಂದು ಕೆಲಸ 4 ದಿನದಾಗ ಮಾಡ್ತಾರೆ. ಅದೇ ಕೆಲಸನ ಒಬ್ಬ ಮಹಿಳೆ 12 ದಿನದಾಗ ಮಾಡ್ತಾರೆ, ಮತ್ತೊಬ್ಬ ಹುಡುಗ ಅದೇ ಕೆಲಸ 8 ದಿನದಾಗ ಮಾಡ್ತಾರೆ. ಹಾಗಾದ್ರೆ ಮನುಷ್ಯ ಒಬ್ಬನ ಎಷ್ಟು ದಿನದಾಗ ಕೆಲಸ ಮಾಡ್ತಾನೆ ಅಂತ ಕೇಳ್ಯಾರ ಇಲ್ಲಿ. ಮೆನ್ ಪ್ಲಸ್ ಬಾಯ್ ಕೂಡಿದ್ರೆ 4 ದಿವಸ ರೀ ಇಲ್ಲಿ 4 ಡೇಸ್. ವುಮೆನ್ ಅಷ್ಟ 12 ಡೇಸ್, ಬಾಯ್ ಅಷ್ಟ 8 ಡೇಸ್ ತೊಗೊಂತಾನೆ. ಇವು ಕುರ್ದ LCM 24 ಬರುತ್ತೆ. 4 24 12 8 3 ವುಮೆನ್ ಮತ್ತು ಬಾಯ್ದು ಎಷ್ಟು ಹತ್ತಿರ ಇಲ್ಲಿ ಎಫಿಷಿಯನ್ಸಿ ಟೋಟಲ್ 5 ಐತಿ. 3 ಮಂದಿ ಸೇರಿ 6 ಐತಿ. ಮೆನ್ನೊಂದು ಒಬ್ಬಂದು ಎಷ್ಟು ಉಳಿತೀರಿ? 1 ಉಳಿತೈತಿ. 24/1 ಮಾಡಿದ್ವಿ ಅಂದ್ರೆ 24 ಡೇಸ್ದಾಗ ಮೆನ್ ಒಬ್ಬನ ಲೋನ್ ಕಂಪ್ಲೀಟ್ ಮಾಡ್ತಾನೆ ಕೆಲಸನ. ನೋಡ್ರಿ ಒಂದು ವಸ್ತುನ 1200ಕ್ಕೆ ಮಾರಿದ್ರೆ ಅದ ವಸ್ತುನ 600 ಮಾರೋದು ಡಬಲ್ ಅಷ್ಟು ನಷ್ಟ ಆಕೈತಿ. ಹಂಗಾದ್ರೆ 50% ಲಾಭ ಪಡ್ಯಾಕೆ ವಸ್ತುನ ಎಷ್ಟು ರೂಪಾಯಿಗೆ ಮಾರ್ಬೇಕಂತಂದು ಕೇಳ್ಯಾರ ಇಲ್ಲಿ. 1200 ರೂಪಾಯಿ ಇಲ್ಲಿ ಕಾಸ್ಟ್ ಪ್ರೈಸ್ ಮಾಡೋಣ್ರಿ. ಇಲ್ಲಿ ಸೆಲ್ಲಿಂಗ್ ಇಲ್ಲಿ 600 ರೀ. ಅಂದ್ರೆ ಇಲ್ಲಿ ನೋಡ್ರಿ ಪ್ರಾಫಿಟ್ ಡಬಲ್ ಆಕೈತ್ರಿ ಇಲ್ಲಿಕಿನ ಇಲ್ಲಿ ಲಾಸ್ಗಿನ. ಇವೆರಡರದು 1200 - 600 ಮಾಡೋಣ್ರಿ. ಎಷ್ಟೈತ್ರಿ? 600. ಇವು 2x + 3x ಎರಡು ಕೂಡ್ಸೋಣ 3x. x = 200 ಬರ್ತ್ರಿ. ನಮಗೆ ಕಾಸ್ಟ್ ಪ್ರೈಸ್ ಕಂಡು ಹಿಡಿಬೇಕ್ರಿ ಇಲ್ಲಿ. ನೋಡ್ರಿ ಎಕ್ಸ್ ವ್ಯಾಲ್ಯೂ ಇಲ್ಲಿ 200 ಐತಿ. ಇಲ್ಲಿ ಲಾಸ್ ಆಗತ್ತೆ ಅಂದ್ರೆ ಕೂಡಿಸ್ಬೇಕ್ರಿ ಇಲ್ಲಿ. CP ಇಲ್ರಿ 600 + 200 ಮಾಡ್ಬೇಕೈತಿ. 800 ಬರುತ್ತೆ CP. ನಮಗೆ ಎಷ್ಟು ರೀ? 50% ಲಾಭಕ್ಕೆ ಮಾರ್ಬೇಕ್ರಿ. ಅಂದ್ರೆ 3/2 ಆಕೈತಿ 400. ಅಂದ್ರೆ CP ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 50% ಮಾರಿದ್ರೆ 1200 ಬರ್ತಾರೆ ಇಲ್ಲಿ. ಇಲ್ಲಿ ಒಬ್ಬ ಅಂಗಡಿದಾರ ನಿರ್ದಿಷ್ಟ ಸಂಖ್ಯೆ ಪೆನ್ 10 ರೂಪಾಯಿಗೆ ಒಂದು ಮಾರಿದ್ರೆ 300 ರೂಪಾಯಿ ಲಾಭ ಆಕೈತಿ. ಅದೇ ಸಂಖ್ಯೆ ಪೆನ್ಗಳನ್ನ 6 ರೂಪಾಯಿಗೆ ಮಾರಿದ ಅಂದ್ರೆ 300 ರೂಪಾಯಿ ಲಾಸ್ ಆಕೈತಿ. ಒಂದು ಕಡೆ ಇರೋ ಟೋಟಲ್ ಪೆನ್ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ. ನೋಡಿರಿ ಕಾಸ್ಟ್ ಪ್ರೈಸ್ ಸೇಮ್ ಮಾಡ್ಕೊಂಡು ಇಲ್ಲಿ 10 ರೂಪಾಯಿಗೆ ಒಂದು ಪೆನ್ನು 10N 300 ರೂಪಾಯಿ ಲಾಭ ಆಕೈತಿ ಅಂದ್ರೆ ಅದನ್ನು -300 ಮಾಡೋಣ್ರಿ. ಅಂದ್ರೆ ಕಾಸ್ಟ್ ಪ್ರೈಸ್ ಬರುತ್ತೆ. ಅದೇ ಸಂಖ್ಯೆ 6 ರೂಪಾಯಿಗೆ ಒಂದು ಪೆನ್ ಮಾರಿದ ಅಂದ್ರೆ 6N ಅವಾಗ 300 ರೂಪಾಯಿ ಲಾಸ್ ಆಕೈತಿ ಅಂದ್ರೆ ಇಲ್ಲಿ +300 ಮಾಡೋಣ. ಇದನ್ನು ಈ 300 ಈಚೆ ಕಡೆ ಬಂದ್ರೆ 600, 6N ಆಚೆ ಕಡೆ ಹೋದ್ರೆ 4N. N = 600/4 ಆಕೈತಿ. 4 1 4 5 20. ಅವ್ನ ಕಡೆ ಇರೋ ಟೋಟಲ್ ಪೆನ್ ರೀ 150 ಆಕೈತಿ ಇಲ್ಲಿ. ನೋಡ್ರಿ ಇಲ್ಲಿ M ಆರ್ಟಿಕಲ್ಸ್ ಕಾಸ್ಟ್ ಪ್ರೈಸ್ = ಸೆಲ್ಲಿಂಗ್ ಪ್ರೈಸ್ 15 ಆರ್ಟಿಕಲ್ಸಿಗೆ ಸಮ ಇರ್ತೈತಿ. ಪ್ರಾಫಿಟ್ 20% ಆದ್ರೆ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ M ಏನಂತಂದು ಕೇಳಿರಲಿ. M CP = 15 SP ಇರ್ತೈತಿ ಇಲ್ಲಿ. ನೋಡ್ರಿ ಅದನ್ನು CP/SP ಮಾಡೋಣ. ಅಂದ್ರೆ 15/X ಆಕೈತಿ. ಇಲ್ಲೇ 20% ಪ್ರಾಫಿಟ್ ಆಕೈತಿ ರೀ. 5 to 6 ಆಕೈತಿ. ಅಂದ್ರೆ CP ವ್ಯಾಲ್ಯೂ ಕೊಟ್ಟರೆ 15, 5 3 15, 6 3 18. ಇಲ್ಲಿ ನಮಗೇನು ಬಂತು ರೀ? ಇಲ್ಲಿ M ವ್ಯಾಲ್ಯೂ 18 ಬಂತು ರೀ ಇಲ್ಲಿ.